ಹರಿ ಓಂ. 3ನೇ ಅಧ್ಯಾಯದ 13ನೇ ಶ್ಲೋಕ. ಯಜ್ಞಶಿಷ್ಟಾಶಿನಸ್ತಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚನ್ತ್ಯಾತ್ಮಕಾರಣಾತ್. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತು ಅಘಂ ಪಾಪಂ ಯೇ ಪಚಂತಿ ಆತ್ಮಕಾರಣಾತ್. ಭಗವಂತ ತೈರ್ದತ್ತಾನ್ ಅಪ್ರದಾಯೇಭ್ಯಃ ಯೋ ಭುಂಕ್ತೆ ಸ್ಥೇನ ಏವ ಸಹ ಅಂತ. ದೇವತಾರಾಧನೆಯನ್ನ ಮಾಡದೆ ದೇವತೆಗಳು ಕೊಟ್ಟದ್ದನ್ನ ನಾವು ಮಾತ್ರ ಅನುಭವಿಸೋದು. ಕೃತಜ್ಞತಾ ಸಮರ್ಪಣೆ ಮಾಡುವ ಉದ್ದೇಶದಿಂದ ದೇವತೆಗಳಿಗೆ ಯಜ್ಞಾದಿಗಳ ಮೂಲಕವಾಗಿ ನಾವು ಸಮರ್ಪಣೆ ಮಾಡಿಲ್ಲ ಅಥವಾ ಕೃತಜ್ಞತೆಯನ್ನು ಸಲ್ಲಿಸಿಲ್ಲ ಅಂತ ಆದ್ರೆ ನಾವು ಕಳ್ಳರಾಗ್ತೇವೆ ಅನ್ನೋ ಒಂದು ನಿಂದನೆಯನ್ನ, ಅಂದ್ರೆ ಭಗವಂತನ ಮತ್ತು ಭಗವಂತನ ಅಧೀನದಲ್ಲಿ ಇರತಕ್ಕಂಥ ದೇವತೆಗಳ ಉಪಕಾರವನ್ನ ಸ್ಮರಣೆ ಮಾಡ್ಕೊಳ್ಬೇಕು. ಒಂದು ವೇಳೆ ನಾವು ಅದನ್ನ ಮಾಡಿಲ್ಲ ಅಂತ ಆದ್ರೆ ನಾವು ಕಳ್ಳರಾಗ್ತೇವೆ ಅಂತಕ್ಕಂಥ ಒಂದು ವಿಚಾರವನ್ನ ತಿಳಿಸಿಕೊಟ್ಟಿರ್ತಕ್ಕಂಥ ಭಗವಂತ ಈಗ ಹೇಳತಕ್ಕಂಥದ್ದು, ಯಾರು ಹೀಗೆ ಯಜ್ಞದ ಮೂಲಕವಾಗಿ ದೇವತೆಗಳನ್ನು ಮತ್ತು ಯಜ್ಞರೂಪಿಯಾಗಿರ್ತಕ್ಕಂಥ ಭಗವಂತನನ್ನ ಆರಾಧನೆ ಮಾಡ್ತಾರೋ ಅವರೇ ನಿಜವಾದ ಸಜ್ಜನರು. ಸತ್ ಅಂದ್ರೆ ಭಗವಂತ, ಅವನಿಗೆ ಸಂಬಂಧಪಟ್ಟ ಜನರು ಅಂದ್ರೆ ಭಗವಂತನ ಭಕ್ತರು ಅನ್ನೋದ ಅಭಿಪ್ರಾಯ. ಯಜ್ಞಶಿಷ್ಟಾಶಿನಃ ಸಂತಃ, ಯಜ್ಞಶಿಷ್ಟ ಅಶಿನಃ ಅಂತಿದೆ ಅಲ್ಲಿ. ಯಜ್ಞದ ಶೇಷ ಅಂದ್ರೇನು? ನಾವು ಅವನೀಯ ದ್ರವ್ಯಗಳನ್ನ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಅದರ ಪ್ರಸಾದವನ್ನು ನಾವು ಸ್ವೀಕಾರ ಮಾಡುವಂಥದ್ದು, ಅದಕ್ಕೆ ಯಜ್ಞಶೇಷ ಅಂತ ಕರೆಯುವಂಥದ್ದು. ಹೀಗೆ ಯಜ್ಞದ ಶೇಷವನ್ನ ಯಾರು ಸ್ವೀಕಾರ ಮಾಡ್ತಾರೋ ಅವರು ಸಂತಹ, ಅವರು ಸಜ್ಜನರಾಗಿರ್ತಾರೆ. ಯಜ್ಞಶೇಷವನ್ನ ಉಣ್ಣುವವರು ಸಂತಹ. ಯಜ್ಞದ ಶೇಷ ಅಂತ ಹೇಳಿದ್ರೆ, ಯಜ್ಞ ಅಂದ್ರೆ ಒಂದು ಅಗ್ನಿಯಲ್ಲಿ ಆಹುತಿ ಕೊಡತಕ್ಕಂಥದ್ದು. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹೋಮಾದಿಗಳನ್ನ ಮಾಡಿ ಆ ಪ್ರಸಾದವನ್ನ ನಾವು ಸ್ವೀಕಾರ ಮಾಡುವಂಥವ್ರು ಯಜ್ಞಶಿಷ್ಟಾಶಿಗಳು. ಅಥವಾ ಯಜ್ಞ ಅಂದ್ರೆ ದ್ರವ್ಯ ಯಜ್ಞ, ನಮ್ಮಲ್ಲಿ ಇರುವಂತಹ ವಸ್ತುಗಳನ್ನ ಮತ್ತೊಬ್ಬರಿಗೆ ಕೊಟ್ಟು ನಾವು ಅನುಭವಿಸುವಂಥದ್ದು. ಅದು ಒಂದು ಹಣ್ಣಿರಬಹುದು ಅಥವಾ ಇನ್ಯಾವುದೋ ಮತ್ತೊಬ್ಬ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾದ ವಸ್ತು ಇರಬಹುದು, ಯಾವುದೇ ಇರಬಹುದು. ಅಂತ ನಮ್ಮಲ್ಲಿ ಏನಿದೆಯೋ ಇದ್ದದ್ದನ್ನ ಮತ್ತೊಬ್ಬರಿಗೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಕೊಟ್ಟು ನಾವು ಅದನ್ನು ಅನುಭವಿಸ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಯಜ್ಞ. ನಮ್ಮಲ್ಲಿ ವಿದ್ಯೆ ಇರಬಹುದು, ನಮ್ಮಲ್ಲಿ ಇರತಕ್ಕಂಥ ವಸ್ತುಗಳಿರಬಹುದು, ಸಂಪತ್ತಿರಬಹುದು, ಯಾವುದೇ ಇರಬಹುದು. ಅದನ್ನ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಮತ್ತೊಬ್ಬರಿಗೆ ದಾನವನ್ನ ಮಾಡಿ ನಾವು ಅದನ್ನು ಅನುಭವಿಸ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಯಜ್ಞಶೇಷ ಅಂತ ಕರೆಸಿಕೊಳ್ಳುತ್ತೆ. ಇಂತಹ ಅಥವಾ ಇನ್ನೊಂದು ಅರ್ಥದಲ್ಲಿ ಯಜ್ಞ ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಮಾಡಬೇಕಾಗಿರತಕ್ಕಂತಹ ಯಜ್ಞ ಅಂದ್ರೆ ಪಿತೃಯಜ್ಞ, ದೇವಯಜ್ಞ, ಭೂತಯಜ್ಞ ಅಂತೆಲ್ಲ ಬೇರೆ ಬೇರೆ. ಪಿತೃಯಜ್ಞ ಅಂದ್ರೆ ನಮ್ಮ ಹಿರಿಯರನ್ನ, ಯಾರು ನಮ್ಮ ಜೊತೆಯಲ್ಲಿ ಇವತ್ತು ಇಲ್ವೋ, ನಮ್ಮ ತಾತ ಮುತ್ತಾತ ಅವರೆಲ್ಲರನ್ನ ಸ್ಮರಣೆ ಮಾಡಿಕೊಳ್ಳುವ ಮೂಲಕವಾಗಿ ತರ್ಪಣಾದಿಗಳನ್ನು ಕೊಡುವಂಥದ್ದು, ಕಾಲಕಾಲಕ್ಕೆ ಶ್ರಾದ್ದಾದಿಗಳನ್ನ ಮಾಡುವಂಥದ್ದು, ಅದೆಲ್ಲವೂ ಕೂಡ ಪಿತೃಯಜ್ಞ. ದೇವತೆಗಳಿಗೆ ಹೀಗೆ ವ್ರತ, ಹೋಮ ಇತ್ಯಾದಿಗಳ ಮೂಲಕವಾಗಿ ದೇವತೆಗಳ ಆರಾಧನೆಯನ್ನು ಮಾಡುವಂಥದ್ದು. ಭೂತಯಜ್ಞ, ನಮ್ಮ ಸುತ್ತಮುತ್ತಲಿನ ಯಾವುದೇ ಒಬ್ಬ ವ್ಯಕ್ತಿ ಇರಬಹುದು, ಒಂದು ಪ್ರಾಣಿ ಇರಬಹುದು, ಪಕ್ಷಿ ಇರಬಹುದು, ಅದಕ್ಕೆ ಬೇಕಾದ ಸಹಕಾರವನ್ನು ನಾವು ಮಾಡುವಂಥದ್ದು. ಹೀಗೆ ಎಲ್ಲವನ್ನೂ ಕೂಡ ಯಜ್ಞ ಅಂತ ಕರೀತಕ್ಕಂಥದ್ದು. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಪರೋಪಕಾರಾದಿಗಳನ್ನ ಮಾಡುವ ಮೂಲಕವಾಗಿ ನಾವು ಬದುಕಬೇಕು ಅನ್ನೋದು ಒಂದು ಅಭಿಪ್ರಾಯ. ಇನ್ನು ಯಜ್ಞ ಅಂದ್ರೆ ನೇರವಾಗಿ ಅಗ್ನಿಯಲ್ಲಿ ಆಹುತಿಗಳನ್ನು ಕೊಟ್ಟು ಅದರ ಪ್ರಸಾದವನ್ನು ನಾವು ಸ್ವೀಕಾರ ಮಾಡುವಂಥದ್ದು. ಪ್ರತಿನಿತ್ಯ ಊಟ ಮಾಡಬೇಕಾದ್ರೂ ಅಷ್ಟೇ. ಇದು ವೈಶ್ವದೇವ ಯಜ್ಞ ಅಂತ. ಅಂದ್ರೆ ನಾವು ಏನು ಅನ್ನವನ್ನ ತಿಂತೇವೆ, ಬೇಳೆಯನ್ನು ಬೇಯಿಸಿ ತಿಂತೇವೆ, ಅಥವಾ ತರಕಾರಿ ಇತ್ಯಾದಿಗಳನ್ನ ಬೇಯಿಸಿ, ತರಕಾರಿ ಸೊಪ್ಪು ಇತ್ಯಾದಿಗಳನ್ನ ಬೇಯಿಸಿ ತಿಂತೇವೆ. ಆ ತಿನ್ನುವಂತಹ ಅನ್ನ, ಹಣ್ಣು, ತರಕಾರಿ ಇತ್ಯಾದಿಗಳಲ್ಲಿ ಕಂಡಿನಿ, ಪೇಶಿನಿ, ಚುಲ್ಲಿ, ಉದಕುಂಭೀಚ ಮಾರ್ಜನಿ ಪಂಚಸೂನ ಗೃಹಸ್ಥಸ್ಯ ತಾಭಿಸ್ವರ್ಗಂ ನ ವಿಂದತಿ ಅಂತ ಒಂದು ಮಾತು. ಅಂದ್ರೆ 5 ದೋಷಗಳಿರ್ತವೆ, ಪಂಚಸೂನಗಳು ಅಂತ. ಸೂನ ಅಂದ್ರೆ ದೋಷ, ಒಂದು ಕಂಡಿನಿ ಅಂತ. ಅದಕ್ಕೆ ಅಂದ್ರೆ ಆ ಒಂದು ಧಾನ್ಯವನ್ನ ಅದು ಧಾನ್ಯದ ರೂಪದಲ್ಲಿ ಇರುತ್ತೆ, ಅದನ್ನು ಬಿಡಿಸಿ ಒಳಗಿನ ಭಾಗವನ್ನು ನಾವು ತಿನ್ನುವಂಥದ್ದು. ಅದನ್ನು ನಾವು ತುಂಡು ಮಾಡ್ತೇವೆ ಅಥವಾ ಬೇಯಿಸ್ತೇವೆ. ಅಗ್ನಿ ಸಂಪರ್ಕದಿಂದ ಅದನ್ನ ಅಗ್ನಿಯ ಸಂಪರ್ಕ ಬಿಸಿ ಮಾಡ್ತೇವೆ. ಅದನ್ನ ಉದಕುಂಭ ಅಂತ, ಅದ್ರ ನೀರು ಹಾಕಿ ಅದನ್ನ ಕುದಿಸ್ತೇವೆ. ಮಾರ್ಜಿನಿ, ಅದನ್ನ ತೊಳಿತೇವೆ. ಆ ಎಲ್ಲಾ ಪ್ರಕ್ರಿಯೆಗಳನ್ನ ಮಾಡುವಾಗ
ಅಲ್ಲಿ ಇದ್ದಂತಹ ಒಂದು ಆತ್ಮನಿಗೆ ವೇದನೆಯಾಗತ್ತೆ. ಮತ್ತು ಆ ಧಾನ್ಯಾದಿಗಳಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಕ್ರಿಮಿಕೀಟಗಳಿಗೆಲ್ಲವೂ ಕೂಡ ಮರಣ ಬರುತ್ತೆ. ಹೀಗೆ ಆ ಒಂದು ಹಣ್ಣು, ತರಕಾರಿ, ಸೊಪ್ಪು, ಅನ್ನ, ರಾಗಿ, ಗೋಧಿ ಯಾವುದೇ ಇರಲಿ, ನಾವು ತಿನ್ನುವಂತ ವಸ್ತುಗಳು ಅದೆಲ್ಲದರಲ್ಲೂ ಕೂಡ ಈ ದೋಷಗಳಿರ್ತವೆ. ಹಾಗಂತ ಹೇಳಿ ತಿನ್ನೋದರಿಂದ ಖಂಡಿನಿ, ಪೇಷಣಿ, ಚುಲ್ಲಿ, ಉದಕುಂಭೀಚ ಮಾರ್ಜನಿ ಎಂಬ ದೋಷ ಬರುತ್ತೆ ಅಂತ ಹೇಳಿ ನಾವು ತಿಂದೇ ಇರ್ಲಿಕ್ಕಾಗಲ್ಲ. ಯಾಕೆ ಧರ್ಮ ಸಾಧನೆ ಮಾಡಬೇಕು ಅಂತಾದ್ರೆ ಶರೀರ ಚೆನ್ನಾಗಿರಬೇಕು. ಶರೀರ ಚೆನ್ನಾಗಿರಬೇಕು ಅಂತಾದ್ರೆ ಕಾಲಕಾಲಕ್ಕೆ ಆಹಾರಾದಿಗಳನ್ನ ಸ್ವೀಕಾರ ಮಾಡಲೇಬೇಕು ಅಲ್ವಾ? ಆದ್ದರಿಂದಾಗಿ ಆ ಬಂದಿರತಕ್ಕಂಥ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ವೈಶ್ವದೇವ ಹೋಮವನ್ನ ಮಾಡಿ ಅಗ್ನಿಯಲ್ಲಿ ನಾವು ಮಾಡಿರತಕ್ಕಂಥ ಅನ್ನವನ್ನ ಆಹುತಿ ಕೊಟ್ಟು ಆ ಉಳಿದ ಅನ್ನವನ್ನ ನಮ್ಮ ಅನ್ನದ ಜೊತೆಗೆ ಸೇರಿಸ್ಕೊಂಡು ನಾವು ಊಟವನ್ನ ಮಾಡಬೇಕಾಗಿರ್ತದೆ. ಈಗ ವೈಶ್ವದೇವವನ್ನ ಮಾಡೇ ಊಟವನ್ನ ಮಾಡಬೇಕು ಎಂಬುದ ಕ್ರಮ. ಇದು ಒಂದು ರೀತಿಯಲ್ಲಿ ಯಜ್ಞದ ಶೇಷ. ಅಥವಾ ನಾವು ವರ್ಷಕ್ಕೊಮ್ಮೆ ಆದರೂ ನಮ್ಮ ಮನೆಗಳಲ್ಲೋ ಅಥವಾ ಮಂದಿರಗಳಲ್ಲೂ ಹೋಗಿ ಮಾಡತಕ್ಕಂಥ ಪವಮಾನ ಹೋಮ ಇರಬಹುದು. ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ನಮ್ಮ 60ನೇ ವರ್ಷದಲ್ಲಿ ಮಾಡ್ತಕ್ಕಂಥ 60ನೇ ಶಾಂತಿ ಇರಬಹುದು, ನವಗ್ರಹ ಹೋಮ ಇರಬಹುದು. ಬೇರೆ ಬೇರೆ ಕ್ರಮದಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ನಿಮಿತ್ತಗಳನ್ನ, ಜಾತಕವನ್ನ ನೋಡಿ ವಿಮರ್ಶೆಯನ್ನ ಮಾಡಿ ಏನೋ ಅನೇಕ ಹೋಮಗಳು ಮಾಡಬೇಕು ಅಂತ ಇರುತ್ತೆ. ಆ ನಮ್ಮ ದೋಷಗಳ ಪರಿಮಾರ್ಜನೆಗೋಸ್ಕರವಾಗಿ ಬೇರೆ ಬೇರೆ ರೀತಿಯಾಗಿ ನಾಗಾರಾಧನೆ ಇತ್ಯಾದಿ ಹೋಮಗಳನ್ನೆಲ್ಲ ಮಾಡಬೇಕು ಅಂತ ಇರುತ್ತೆ. ಇದೆಲ್ಲವೂ ಕೂಡ ಯಜ್ಞ. ಆ ಯಜ್ಞದ ಶೇಷ ಅಂದ್ರೆ ದೇವತೆಗಳ ಆರಾಧನೆಯನ್ನ ಮಾಡಿ ನಾವು ನಮ್ಮ ಜೀವನವನ್ನ ಅನುಭವಿಸುವುದು. ಇನ್ನು ಇಲ್ಲಿ ಯಜ್ಞಶಿಷ್ಟ ಅಶಿನಃ, ಅಶಿನಃ ಅಂದ್ರೆ ಬರೀ ತಿನ್ನೋದು ಅಂತ ಅರ್ಥಲ್ಲ. ವಸ್ತುತಃ ಯಜ್ಞದ ಶೇಷವನ್ನ ಉಣ್ಣುವವರು. ಉಣ್ಣೋದು ಅಂದ್ರೆ ಬರೀ ಬಾಯಿಂದ ತಿನ್ನೋದು ಅಂತಲ್ಲ. ಒಟ್ಟು ನಮ್ಮಲ್ಲಿ ಏನೇ ಒಂದು ನಾವು ಮನೆ ಕಟ್ಟಿಕೊಂಡು ಮನೆಯ ವಾಸದಲ್ಲಿ ಸುಖ ಪಡ್ತಾ ಇರಬಹುದು. ಒಂದು ಕಾರ್ ತಗೊಂಡು ಆ ಕಾರಿನಲ್ಲಿ ತಿರುಗಾಟ ಮಾಡೋದಿರಬಹುದು. ಒಡವೆ ವಸ್ತು ಏನೇ ಇರಬಹುದು. ಮತ್ತು ನಮ್ಮ ಹತ್ರ ಏನೇ ಒಂದು ಒಳ್ಳೇದಿದ್ರು ಅದೆಲ್ಲವನ್ನು ಕೂಡ ನಾವು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ಅನುಭವಿಸ್ಬೇಕು ಅನ್ನೋದು ಅಭಿಪ್ರಾಯ. ಅಂತಹ ವ್ಯಕ್ತಿಗಳು ಸರ್ವ ಕಿಲ್ಬಿಷೈಹಿ ಮುಚ್ಯಂತೆ. ನಮ್ಮಲ್ಲಿ ಏನನ್ನೇ ಆಗ್ಲಿ, ತಿನ್ನೋ ಅನ್ನ ಇರಬಹುದು, ಕುಡಿಯೋ ನೀರು ಇರಬಹುದು, ಹಾಕೋ ಬಟ್ಟೆ ಇರಬಹುದು, ಅಥವಾ ವೈಭವಕ್ಕೋಸ್ಕರವಾಗಿ ಬಳಸ್ತಕ್ಕಂಥ ಪದಾರ್ಥಗಳು ಇರಬಹುದು. ಅದೆಲ್ಲವನ್ನು ಕೂಡ ನಾವು ಯಜ್ಞ ಅಂದ್ರೆ ಯಜ್ಞರೂಪಿಯಾಗಿರ್ತಕ್ಕಂಥ ಭಗವಂತ ಅವನಿಗೆ ಸಮರ್ಪಣೆಯನ್ನ ಮಾಡಿ, ಅಂದರೆ ಅವನಿಗೆ ಅರ್ಪಣೆಯನ್ನ ಮಾಡಿ ಅವನ ಪ್ರಸಾದ, ಯಜ್ಞ ಶೇಷ ಅಂದ್ರೆ ನಿಜವಾಗಿ ಭಗವಂತನ ಪ್ರಸಾದ ಎಂಬ ಭಾವನೆಯಿಂದ ಯಾವುದೇ ವಸ್ತುವನ್ನ ನಾವು ಸ್ವೀಕರಿಸಿದ್ರು ಕೂಡ ಆ ವಸ್ತುವಿನಲ್ಲಿ ಇದ್ದಂಥ ದೋಷಗಳು ದೂರವಾಗತ್ತೆ. ಹಾಗಾಗಿ ನಾವೇನೇ ತಿಂದ್ರು, ಏನೇ ಅನುಭವಿಸಿದ್ರು, ಏನನ್ನೇ ಬಳಸಿಕೊಂಡ್ರು ಕೂಡ ಪಾಪಯುಕ್ತವಾದಂತಹ ದೋಷಯುಕ್ತವಾದ ವಸ್ತುಗಳನ್ನ ನಾವು ಬಳಸ್ತಾ ಇಲ್ಲ. ಶುದ್ಧವಾದ ವಸ್ತುಗಳನ್ನ ಬಳಸ್ತೀವಿ. ಆ ಶುದ್ಧವಾದ ವಸ್ತುಗಳನ್ನ ಬಳಸೋದ್ರಿಂದಾಗಿ ಸರ್ವ ಕಿಲ್ಬಿಷೈಹಿ ಮುಚ್ಯಂತೆ, ನಮಗೆ ಯಾವುದೇ ಪಾಪಗಳ ಅಂಟಿಲ್ಲ. ಯಾಕಂದ್ರೆ ದೋಷ ತುಂಬಿದ ವಸ್ತುಗಳನ್ನ ನಾವು ಬಳಸಿದ್ರೆ ಆಗ ನಮಗೇನಾಗುತ್ತೆ, ಪಾಪ ನಮ್ಮನ್ನ ಅಂಟುಕೊಂಡು ಬಿಡುತ್ತೆ. ಆದ್ರೆ ದೋಷ ಪರಿಹಾರ ಮಾಡತಕ್ಕಂಥವನು ಯಾರು? ಮಂಗಳಮಯನಾಗಿರತಕ್ಕಂಥ ಭಗವಂತ. ಅವನಿಗೆ ಸಮರ್ಪಣೆಯನ್ನ ಮಾಡಿ ಇದು ಭಗವಂತನ ಪ್ರಸಾದ ಎಂಬ ಭಾವನೆಯಿಂದ ಯಾವುದನ್ನೇ ಆಗ್ಲಿ ನಾವು ಅನುಭವಿಸ್ತಾ ಇದ್ದೇವೆ ಅಂತಾದ್ರೆ ನಾವು ಪಾಪದಿಂದ ಲಿಪ್ತವಾದ ವಸ್ತುಗಳನ್ನ, ಅಂದ್ರೆ ಪಾಪ ಅಂಟಿರುವಂತಹ ವಸ್ತುಗಳನ್ನ, ಪಾಪ ಅಂಟಿರುವಂತ ಅನ್ನವನ್ನ ನಾವು ತಿಂತಾ ಇಲ್ಲ. ಹಾಗಾಗಿ ನಾವು ಯಾವುದೇ ರೀತಿಯಾದ ಪಾಪಗಳು ಬೆಳ್ಕೊಂಡು ಹೋಗಲ್ಲ. ನಮ್ಮ ಪಾಪಗಳೆಲ್ಲೂ ಕೂಡ ಕಡಿಮೆ 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 ಆಗ್ತಾ ಹೋಗುತ್ತೆ. ಅದನ್ನ ಕೃಷ್ಣ ಹೇಳುವಂಥದ್ದು ಯಜ್ಞಶಿಷ್ಟಾಶಿನಃ ಸಂತಹ. ಸಂತಹ ಅಂದ್ರೆ ಸಜ್ಜನರು. ಅವ್ರು ಯಾರು? ಯಜ್ಞದ ಶೇಷವನ್ನ ಉಣ್ಣುವವರು. ಯಾರು ಯಜ್ಞದ ಶೇಷವನ್ನ ಸ್ವೀಕಾರ ಮಾಡ್ತಾರೋ, ಅಂದ್ರೆ ಎಲ್ಲವನ್ನೂ ಕೂಡ ದೇವರಿಗೆ ಸಮರ್ಪಣೆಯನ್ನ ಮಾಡಿ ಆ ಪ್ರಸಾದದ ರೂಪದಲ್ಲಿ ಪ್ರತಿಯೊಂದನ್ನೂ ಕೂಡ ಸ್ವೀಕಾರ ಮಾಡ್ತಾರೋ, ತಾವು ಜೀವನದಲ್ಲಿ ಅನುಭವಿಸ್ತಾರೋ ಅವರೇ ನಿಜವಾದ ಸಜ್ಜನರು. ಅವರು ಸರ್ವ ಕಿಲ್ಬಿಷೈಹಿ ಮುಚ್ಯಂತೆ, ಎಲ್ಲಾ ರೀತಿಯಾದ ಪಾಪಗಳಿಂದ ಅವರು ಮುಚ್ಯಂತೆ ಅಂದ್ರೆ ಮುಚ್ಚಲರು ಮೋಕ್ಷಣೆ, ಬಿಡುಗಡೆಯನ್ನು ಹೊಂದುತ್ತಾರೆ. ಪುಂಜತೇತು ಅಘಂ ಪಾಪಂ ಏ ಪಚಂತಿ ಆತ್ಮಕಾರಣಾತ್. ಇನ್ನು ಆತ್ಮಕಾರಣಾತ್ ಏ ಪಚಂತಿ, ಯಾರು ತಮಗೋಸ್ಕರವಾಗಿ ಪಚಂತಿ ಅಂದ್ರೆ ಬೇಯಿಸ್ಕೊಂಡು ತಿನ್ನೋದು. ಅದರ ಅರ್ಥ ಏನು? ನಾನು ಯಾರಿಗೂ ಒಂದು ಲೋಟ ನೀರು ಕೂಡ ಕೊಡೋದಿಲ್ಲ, ಮನೆಗೆ ಯಾವುದೇ ಬಂಧು ಬಾಂಧವರನ್ನ ಕರೆದು ಆಹಾರ ಹಾಕೋದಿಲ್ಲ, ಬೇಕಾದ್ರೆ ಅದು ಕೊಳತು ಹಾಳಾಗಿ ಹೋಗ್ಲಿ ಕಸಕ್ಕೆ ಹಾಕ್ತೀನಿ ಹೊರತು ಮತ್ತೊಬ್ಬರಿಗೆ ನಾನು ಕೊಡೋದಿಲ್ಲ ಅಂತ ಹೇಳಿ ತಾನು ಮಾತ್ರ ಅದನ್ನ ಅನುಭವಿಸ್ತಕ್ಕಂಥದ್ದು, ಮತ್ತೊಬ್ಬರಿಗೆ ಕೊಡದೇನೆ ತಾನು ಮಾತ್ರ ತಿನ್ಕೊಂಡು ಇರ್ತಾನೋ ಅವನು ಆತ್ಮಕಾರಣ ಪಚಂತಿ. ಅಡಿಗೆ ಮಾಡೋದು, ಅಡಿಗೆ ಮಾಡುವಾಗ ಹಿಂದೆಲ್ಲ ಕ್ರಮ ಇತ್ತು. ಸರಿ ಬಾಗಿಲ ಕಡೆ ನೋಡಿ, ಆ ಅಂಗಳ ಎಲ್ಲ ನೋಡಿ ಯಾರು ಬರ್ತಾ ಇದ್ದಾರಾ ನೋಡಿ ಆಮೇಲೆ ಊಟಕ್ಕೆ ಕೊಡ್ತಾ ಇದ್ರು. ಯಾರಾದ್ರೂ ಬರೋರಿದ್ರೆ ಅವರಿಗೆ ಊಟ ಬಡಿಸಿ ನಂತರ ತಾವು ಕೊಡ್ತಾ ಇದ್ರು. ನಮಗೋಸ್ಕರ ಅಡಿಗೆ ಮಾಡಿಕೊಳ್ಳೋದು ಅಂತ ಕ್ರಮ ಇಲ್ಲವೇ ಇಲ್ಲ. ಮೊದಲು ಯಾರಾದ್ರೂ ಅತಿಥಿಗಳು ಬರ್ತಾರಾ ಅಂತ ನೋಡಿ ಅವರಿಗೆ ಬಡಿಸಿ ತಾವು ತಿನ್ನುವಂಥದ್ದು. ಆದರೆ ಕೆಲವು ಮನೆಗಳ ಸಂಪ್ರದಾಯ ಇರೋದಿಲ್ಲ.
ಯಾರಾದ್ರೂ ಮನೆಗೆ ಬರ್ತಾರೆ ಅಂತ ಗೊತ್ತಾದ್ರೂ ಕೂಡ ಅವ್ರ ಮನೆಗೆ ಬರದೇ ಇರೋ ರೀತಿಯಲ್ಲಿ ಏನ್ ಮಾಡ್ಬೇಕು, ಆ ರೀತಿಯಾದ ವರ್ತನೆಗಳನ್ನ ಮಾಡುವಂಥದ್ದು, ಮಾತುಗಳನ್ನ ಆಡುವಂಥದ್ದು, ಅವ್ರ ಮನೆಗೆ ಕರೀದೇ ಇರುವಂಥದ್ದು, ಹೀಗೆಲ್ಲ ಮಾಡ್ತಾರೆ ಅವರೆಲ್ಲ. ಅಂದ್ರೆ ತಮ್ಮ ಎಲ್ಲಾ ಸಂಪತ್ತುಗಳು ಕೂಡ ಆತ್ಮ ಕಾರಣ, ನನಗೋಸ್ಕರ ಇರುವಂಥದ್ದು. ಒಬ್ಬರಿಗೆ ಒಂದು ಲೋಟ ನೀರು ಕೂಡ ಕೊಡೋದಿಲ್ಲ, ಒಬ್ಬನಿಗೆ ಒಂದು ಹೊತ್ತು ಊಟ ಕೂಡ ಹಾಕೋದಿಲ್ಲ, ಒಬ್ಬನ ಹತ್ರ ಒಂದು ಒಳ್ಳೆ ಮಾತುಗಳನ್ನ ಆಡೋದಿಲ್ಲ ಅನ್ನೋ ಒಂದು ಕೆಟ್ಟ ಭಾವನೆಯನ್ನ ಹೊತ್ತು ಕೆಲವು ವ್ಯಕ್ತಿಗಳು ಇರ್ತಾರೆ. ಆತ್ಮ ಕಾರಣ ಪಚಂತಿ, ನಮಗೋಸ್ಕರ ತಾವು ಬೇಯಿಸಿಕೊಂಡು ತಿಂತಾರೆ. ತಿನ್ನೋದು ಅಂದ್ರೆ ಬರೀ ಅನ್ನವನ್ನ ತಿನ್ನೋದು ಅಂತ ಅಲ್ಲ. ಏನೇ ಒಂದು ಜೀವನದಲ್ಲಿ ದೇವರು ಕೊಟ್ಟಂತಹ ಉತ್ತಮವಾಗಿರತಕ್ಕಂಥ ವಸ್ತುಗಳು ಇರಬಹುದು, ಯಾವುದೇ ಇರಬಹುದು, ಹಣ್ಣಿರಬಹುದು, ತರಕಾರಿ ಇರಬಹುದು, ಅಥವಾ ಸುಖ ಶಾಂತಿ ನೆಮ್ಮದಿಗಳಿರಬಹುದು, ಎಲ್ಲವನ್ನೂ ಕೂಡ ಆತ್ಮ ಕಾರಣ ಪಚಂತಿ, ನಮಗೋಸ್ಕರ ಇದು ಇರುವುದು ಅಂತ ಭಾವನೆಯಿಂದ ಅವ್ರು ಮಾತ್ರ ಅನುಭವಿಸ್ತಾರೆ. ತೇ ಪಾಪಾಹ, ಅವರು ಪಾಪಿಗಳು. ನೋಡಿ, ಯಜ್ಞದ ಶೇಷವನ್ನ ಉಣ್ಣುವವರು ಸಂತಹ ಸಜ್ಜನರಾದ್ರೆ ಆತ್ಮ ಕಾರಣ ತೇ ಪಚಂತಿ, ನಮಗೋಸ್ಕರ ತಾವು ಬೇಯಿಸಿಕೊಂಡು ಯಾರು ತಿಂತಾರೋ ತೇ ಪಾಪಾಹ, ಅವರೇನಾಗಿರ್ತಾರೆ, ಪಾಪಿಗಳಾಗಿರ್ತಾರೆ. ತೇ ತೇತು, ಅಂತವರಾದರೂ ಅಘಂ ಭುಂಜತೆ, ಅವರೇನ್ ತಿಂತಾರೆ, ಭುಂಜತೆ, ಅಗಂ ಭುಂಜತೆ, ಕೇವಲ ಪಾಪವನ್ನು ತಿಂತಾರೆ. ಭೌತಿಕವಾಗಿ ಕಣ್ಣಿಗೆ ಕಾಣೋದು ಅನ್ನ, ತರಕಾರಿ, ಹಣ್ಣು ಹಂಪಲು ತಿಂತಾ ಇದ್ದಾರೆ, ಒಳ್ಳೆ ಬಟ್ಟೆ ಹಾಕ್ತಾ ಇದ್ದಾರೆ, ಬಂಗಾರಾದಿಗಳನ್ನ ಹಾಕ್ತಾ ಇದ್ದಾರೆ, ಒಳ್ಳೆ ಮನೆಯಲ್ಲಿದ್ದಾರೆ, ಒಳ್ಳೆ ಕಾರು ಇತ್ಯಾದಿ ವೆಹಿಕಲ್ ಅನ್ನ ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಮೇಲ್ನೋಟಕ್ಕೆ ನಿಜವಾಗಿ ಅವರು ಏನನ್ನ ಅನುಭವಿಸ್ತಾ ಇರ್ತಾರೆ, ಅಘಂ ಪುಂಜತೆ, ಅವರು ಕೇವಲ ಪಾಪವನ್ನೇ ಅನುಭವಿಸ್ತಾ ಇರ್ತಾರೆ. ಭೌತಿಕ ರೂಪದಲ್ಲಿ ಅದು ಅನ್ನದ ರೂಪದಲ್ಲಿ ಇದ್ರೂ ಕೂಡ ಅದು ಅನ್ನದ ರೂಪದಲ್ಲಿ ಇರುವಂತ ಪ್ರತಿಯೊಂದು ಪಾಪದ ಕಣಗಳು, ಅನ್ನದ ಕಣಗಳಲ್ಲ, ಪಾಪದ ಕಣಗಳನ್ನೇ ತಿನ್ನುತ್ತಾರೆ. ದೇವರು ನಮ್ಗೆ ಏನಾದ್ರೂ ಕೊಟ್ಟಿದ್ದಾನೆ, ಇವತ್ತು ನಮ್ಮ ಕೈಯಲ್ಲಿ ಏನಾದ್ರು ಕೊಟ್ಟಿದ್ದಾನೆ ಅಂದ್ರೆ ನೀನೊಬ್ಬನೇ ಅನುಭವಿಸಿ ದುರಾಸೆಯ ಬದುಕನ್ನ ಬದುಕು ಅನ್ನೋ ಅಭಿಪ್ರಾಯಕ್ಕೋಸ್ಕರವಲ್ಲ. ದೇವರು ನಮಗೆ ಇವತ್ತೊಂದಷ್ಟು ಜ್ಞಾನ ಕೊಟ್ಟಿದ್ದಾನೆ ಅಂದ್ರೆ ಜ್ಞಾನವನ್ನ ಹಂಚಿ ಬದುಕು. ದೇವರು ಇವತ್ತೊಂದಷ್ಟು ಸಂಪತ್ತನ್ನ ಕೊಟ್ಟಿದ್ದಾನೆ ಅಂದ್ರೆ ಸಂಪತ್ತನ್ನ ಹಂಚಿ ಬದುಕಲಿಕ್ಕೋಸ್ಕರ ಕೊಡುವಂಥದ್ದು. ಉದಾಹರಣೆಗೆ, ಒಂದು ಮನೆಯಲ್ಲಿ 4 ಮಕ್ಕಳ ಇರ್ತಾರೆ ಅನ್ಕೊಳ್ಳೋಣ. ತಂದೆ ತಾಯಿಯಂದರು ಹೊರಗಡೆಯಿಂದ ಬಂದಾಗ ಏನೋ ತಿಂಡಿಯನ್ನೋ ಹಣ್ಣನ್ನೋ ತಂದು ಯಾರಿಗೆ ಕೊಡ್ತಾರೆ, ಯಾರೋ ಒಬ್ಬ ದೊಡ್ಡ ಮಗನೋ ದೊಡ್ಡ ಮಗಳ ಕೈಯಲ್ಲಿ ಕೊಡ್ತಾರೆ. ಅದ್ರ ಉದ್ದೇಶ ಏನು, ನೀನೊಬ್ಬಳೇ ತಿನ್ನುವಂತನ ಅಲ್ಲ, ಆ 4 ಜನ ಮಕ್ಕಳಿಗೆ ಹಂಚಿ ನೀನು ತಿನ್ನು ಅಂತ ಅರ್ಥ. ಒಂದು ವೇಳೆ ಅವನು ಸರಿಯಾಗಿ ಹಂಚಿಲ್ಲ ಅಂದ್ರೆ ಇನ್ನೊಮ್ಮೆ ತಂದಂತ ತಿಂಡಿಯನ್ನೋ ಹಣ್ಣನ್ನೋ ಅವನ ಕೈಯಲ್ಲಿ ಅವಳ ಕೈಯಲ್ಲಿ ಕೊಡ್ಲಿಕ್ಕೆ ಹೋಗಲ್ಲ. ತಾವೇ ಹಂಚ್ತಾರೆ, ಅಥವಾ ಇನ್ನೊಬ್ಬನಿಗೆ ಯಾರಿಗಾರು ಜವಾಬ್ದಾರಿ ಇದ್ದವನಿಗೆ ಕೊಟ್ಟು ನೀನು ಹಂಚು ಅಂತ ಹೇಳ್ತಾರೆ. ಹಾಗೆ ದೇವರು ನಮ್ಮ ಕೈಯಲ್ಲಿ ಇವತ್ತು ಯಾವುದೇ ರೀತಿಯಾದ ಸಂಪತ್ತು ಇರಬಹುದು, ಅದು ಇದು ಅಂತಲ್ಲ. ನಮ್ಮಲ್ಲಿ ಏನೇನು ಸಂಪತ್ತಿದೆ ನಮ್ಗೆ ಗೊತ್ತು. ನಮ್ಮಲ್ಲಿ ಇದ್ದಂತ ಸಂಪತ್ತನ್ನ ನಾವು 4 ಜನರಿಗೆ ಹಂಚಿ ನಾವು ಅನುಭವಿಸ್ತೀವಿ ಅಂತಾದ್ರೆ ಮತ್ತೆ ಭಗವಂತ ಹಂಚುವ ಅವಕಾಶವನ್ನ ನಮಗೇ ಕೊಡ್ತಾನೆ. ನಾವು ವಸ್ತುಗಳನ್ನ ಹಂಚಿ ಹಂಚಿ ನಾವು ದೊಡ್ಡವರಾಗ್ತೇವೆ, ನಾವು ಪುಣ್ಯವನ್ನ ಸಂಪಾದನೆ ಮಾಡ್ತೇವೆ. ಆದ್ರೆ ನಾವು ನಮ್ಮಲ್ಲಿದ್ದಂತ ವಸ್ತುಗಳನ್ನ ಮತ್ತೊಬ್ಬರಿಗೂ ಕೊಡದೇನೆ ನಾನು ಅಷ್ಟು ತಿನ್ಲಿಕ್ಕಾಗೋದೇ ಇಲ್ಲ ಅಲ್ವಾ. 4 ಜನಕ್ಕೆ ಅಂತ ತಂದದ್ದನ್ನ ಒಬ್ಬ ತಿಂದು ಜೀರ್ಣಿಸ್ಕೊಳ್ಲಿಕ್ಕಾಗತ್ತಾ? ಇಲ್ಲ. ಏನಾಗತ್ತೆ, ಅದನ್ನ ನಾನು ಹಾಳು ಮಾಡ್ಬೇಕಾಗತ್ತೆ. ಹಾಗೆ ಹಾಳು ಮಾಡಿಕೊಂಡೆ, ಯಾಕಂದ್ರೆ ಒಬ್ಬ ವ್ಯಕ್ತಿ ಯಾವುದು ಬೇಕಾದರೂ ಆಗ್ಲಿ, ತಿನ್ನೋ ಆಹಾರ ಇರಬಹುದು ಅಥವಾ ಸಂಪತ್ತಿರಬಹುದು, ಎಷ್ಟು ಅಂತ ಒಬ್ಬನಿಗೆ ಅನುಭವಿಸಕ್ಕೆ, ಎಲ್ಲವನ್ನೂ ತಾನೊಬ್ಬನೇ ಅನುಭವಿಸ್ಲಿಕ್ಕಾಗಲ್ಲ. ಹಾಗಾಗಿ ಅದನ್ನ ಯಾರು ಸರಿಯಾದ ಕ್ರಮದಲ್ಲಿ ಹಂಚೋದಿಲ್ವೋ ಅವನಿಗೆ ಮತ್ತೆ ಭಗವಂತ ಹಂಚುವ ಅವಕಾಶವನ್ನೇ ಕೊಡೋದಿಲ್ಲ. ಅಂದ್ರೆ ಅವನನ್ನ ದರಿದ್ರನನ್ನಾಗಿ ಹುಟ್ಟಿಸಿಬಿಡ್ತಾನೆ ದೇವರು ಅಂತ ಬೇರೆ ಬೇರೆ ಪುರಾಣಗಳೆಲ್ಲ ಬರತಕ್ಕಂತ ಒಂದು ಮಾತುಗಳು. ಒಟ್ಟು ಶ್ಲೋಕದ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಾವು ಯಜ್ಞದ ಶೇಷವನ್ನ ಸ್ವೀಕರಿಸಿದರೆ ನಾವು ಪುಣ್ಯಜೀವಿಗಳಾಗ್ತೇವೆ, ನಮ್ಮ ಪಾಪಗಳನ್ನ ಕಳ್ಕೊಳ್ತೇವೆ. ನಾವು ಯಜ್ಞದ ಶೇಷವನ್ನ ಸ್ವೀಕಾರ ಮಾಡದೇನೆ ಕೇವಲ ನಾವು ಮಾಡೋದು ನಾವು ತಿನ್ನೋದು, ದೇವರಿಗೂ ಸಮರ್ಪಣೆ ಮಾಡುವುದಿಲ್ಲ, ಭಗವಂತನ ಸೃಷ್ಟಿಯಲ್ಲಿ ನಿರ್ಮಾಣವಾಗಿರುವಂತಹ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಇವರು ಯಾರಿಗೂ ಕೊಡದೇನೆ ನಾವು ಮಾತ್ರ ಬೇಯಿಸ್ಕೊಂಡು ತಿಂತಾ ಇದ್ದೇವೆ ಅಂತ ಹೇಳಿದ್ರೆ, ತಿನ್ನೋದು ಅನ್ನವಾದರೂ ಕೂಡ ಅದು ಅನ್ನದ ರೂಪದಲ್ಲಿ ಇರತಕ್ಕಂಥ ಪಾಪದ ಕಣಗಳು, ಪಾಪದ ರಾಶಿಗಳು, ಅದನ್ನ ತಿಂತಾ ಇರ್ತೇವೆ. ಹಾಗಾಗಿ ಯಾವುದೇ ಆಗಲಿ ಅದನ್ನ ಒಬ್ಬನೇ ಅನುಭವಿಸಬಾರದು, 4 ಜನರೊಂದಿಗೆ ಹಂಚಿಕೊಂಡು ಅದನ್ನ ಅನುಭವಿಸಬೇಕು ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳತಕ್ಕಂಥದ್ದು. ಮುಖ್ಯವಾಗಿ ಯಜ್ಞದ ಶೇಷವನ್ನ ಸ್ವೀಕಾರ ಮಾಡುವವನು ಪಾಪವನ್ನ ಕಳೆದುಕೊಂಡು ಪುಣ್ಯವನ್ನ ಪಡಿತಾನೆ. ಯಜ್ಞ ರೂಪಿಯಾದ ಭಗವಂತನಿಗೆ ಅರ್ಪಣೆಯನ್ನ ಮಾಡದೆ ನಾನೊಬ್ಬನೇ ತಿಂದ ಅಂತ ಆದರೆ ಅವನು ಪಾಪವನ್ನ ಉಂಟಾನೆ ಅನ್ನೋದು ಅಭಿಪ್ರಾಯ. ಯಜ್ಞ ಶಿಷ್ಟಾಶಿನಃ, ಯಜ್ಞದ ಶೇಷವನ್ನ
ತಿನ್ನುವವರು ಅಂತಹ ಅಂತ ಹೇಳಿದ್ರೆ ಸಜ್ಜನರು. ಅಂತಹ ಸಜ್ಜನರು ಸರ್ವ ಕಿಲ್ಬಿಷೈಹಿ ಎಲ್ಲಾ ರೀತಿಯಾಗಿರುವಂತ ಕಿಲ್ಬಿಷ ಅಂದ್ರೆ ಪಾಪದ ಒಂದು ಲೇಪ, ಪಾಪದ ಕಿಲುಬು. ಹೇಗೆ ಕಿಲುಬು ಅಂದ್ರೆ ಪಾತ್ರೆ ಮೇಲೆ ಅಂಟುಕೊಂಡಿರ್ತಾರೆ, ಕಿಲುಬು ಅಂತಾರೆ. ಹಾಗೆ ಪಾಪದ ಕಿಲುಬುಗಳಿಂದಾಗಿ ಮುಚ್ಚಂತೆ ಪಾರಾಗುತ್ತಾರೆ. ಪಾತ್ರೆ ಬಳಸದೆ ಹಾಗೇ ಇಟ್ಟಿದ್ರೆ ಅದು ಸ್ಟೀಲ್ ಇರಬಹುದು, ಕಬ್ಬಿಣದ್ದಿರಬಹುದು, ಕಬ್ಬಿಣದ್ದಿರಬಹುದು, ಅದು ಯಾವುದೇ ಪಾತ್ರೆ ಇರಬಹುದು, ಹಾಗೆ ಇಟ್ಟಿಟ್ಟು ಒಂಥರ ಕಲೆ ಆಗೋಗಿರುತ್ತೆ. ಹಾಗೆ ಪಾಪದ ಕಲೆ ನಮ್ಮ ಜೊತೆ ಇದ್ದು ಸೇರ್ಕೊಂಡು ನಮಗೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಅಂಟುಕೊಂಡು ಏನಾಗಿರುತ್ತೆ, ಕೂತ್ಕೊಂಡ್ಬಿಟ್ಟಿರುತ್ತೆ. ನಾವು ಆ ಎಲ್ಲಾ ಪಾಪಗಳಿಂದ ಬಿಡುಗಡೆಯನ್ನ ಹೊಂದಬೇಕು ಅಂತಾದ್ರೆ ಸರ್ವ ಕಿಲ್ಬಿಷೈಹಿ ಮುಚ್ಚಂತೆ, ಮತ್ತೊಬ್ಬರ ಜೊತೆಗೆ ಹಂಚಿ ನಾವು ಅದನ್ನ ಅನುಭವಿಸ್ತೀವಿ ಅಂತಾದ್ರೆ ಸಕಲ ಪಾಪಗಳಿಂದ ನಾವು ದೂರವಾಗ್ತೇವೆ. ಪಾಪದ ಲೇಪ, ಪಾಪದ ಕೊಳೆ, ಪಾಪ ಎಂಬುದು ಒಂದು ರೋಗ, ಈ ಕಿಲ್ಬಿಷ ಅಂತ ಅರ್ಥ. ಕಿಲ್ಬಿಷ ಅಂದ್ರೆ ಇದೆ ಪಾಪದ ಕೊಳೆ, ಪಾಪದ ಲೇಪ, ಪಾಪದ ಒಂದು ಮಾಸದೇ ಇರತಕ್ಕಂಥ ಕಲೆ, ಇವುಗಳಿಂದಾಗಿ ಮುಚ್ಚಂತೆ ಬಿಡುಗಡೆಯನ್ನು ಹೊಂದುತ್ತಾರೆ. ಯಾರು ಆತ್ಮಕಾರಣಾತ್ ಅಂದ್ರೆ ಕೇವಲ ತನಗೋಸ್ಕರವಾಗಿ, ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು ಇಷ್ಟಕ್ಕೋಸ್ಕರವಾಗಿ ಮಾತ್ರ ಪಚಂತಿ ಯಾರು ಅನ್ನವನ್ನ ಬೇಯಿಸಿಕೊಂಡು ತಿನ್ನುತ್ತಾರೋ ಅವರು ಅಗಂತು ತಾವು ಮಾಡಿದ ಪಾಪವನ್ನೇ ಭುಂಜತೆ ತಿನ್ನುತ್ತಾರೆ. ಸಹ ತೌತೆ ಅನ್ನೋದು ಬಹುವಚನ, ಭುಂಜತೆ ಅನ್ನೋದು ನೋಡ್ಲಿಕ್ಕೆ ಏಕವಚನ ಅಂತ ಅನ್ಸುತ್ತೆ, ಕ್ರಿಯಾಪದ ಬಹುವಚನ. ಭುಂಕ್ತೆ, ಭುಂಜಾತೆ, ಭುಂಜತೆ ಅನ್ನೋದೇ ಬಹುವಚನ. ನೋಡ್ಲಿಕ್ಕೆ ನಮ್ಗೆ ಏನ್ ಅನ್ಸುತ್ತೆ, ಒಂದತೆ ಇದ್ದ ಹಾಗೆ ಏಕವಚನದ ಕ್ರಿಯಾಪದ ಅನ್ಸುತ್ತೆ. ಅದು ಏಕವಚನ ಅಲ್ಲ, ಬಹುವಚನದ ಕ್ರಿಯಾಪದ. ಸಹ ತೌತೆ ಅನ್ನೋದು ಬಹುವಚನ ಇದ್ದದ್ದರಿಂದಾಗಿ ಭುಂಜತೆ ಅಗಂ ಪುಂಜತೆ. ಅಂತಹ ವ್ಯಕ್ತಿಗಳಾದರೂ ಭೌತಿಕವಾಗಿ ಅನ್ನವನ್ನು ತಿಂದರೂ ಕೂಡ ಅಭೌತಿಕವಾಗಿ ಪಾಪವನ್ನೇ ತಿಂತಾ ಇರ್ತಾರೆ. ಹಾಗಾಗಿ ನಾವು ಪಾಪವನ್ನ ತಿನ್ನಬಾರದು ಅಂತಾದ್ರೆ ನಾವು ನಮ್ಮಲ್ಲಿ ದೇವರು ಏನನ್ನ ಕೊಟ್ಟಿದ್ದಾನೋ ಅದನ್ನ 4 ಜನರೊಂದಿಗೆ ಹಂಚಿಕೊಂಡು ತಿನ್ನಬೇಕು, ಹಂಚಿಕೊಂಡು ಅನುಭವಿಸ್ಬೇಕು ಅನ್ನೋದು ಇದರ ಅಭಿಪ್ರಾಯ. ಯಜ್ಞಶಿಷ್ಟಾಶಿನಸ್ತಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಶ್ರೀಕೃಷ್ಣಾರ್ಪಣ.